ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ನೋಡ್ತಿದ್ದೀರಾ ಎಲ್ಲರೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಾನು ಅಮ್ಮ ಮತ್ತು ಪಾಪ 3 ಜನನೂ ಊರಿಗೆ ಹೋಗಿದ್ವಿ. ಮಾಮನ ಮಗಳದು ಫಂಕ್ಷನ್ ಇತ್ತು ಅಂತ ಹೇಳಿ. ನಮ್ಮ ಕಡೆ ಎಲ್ಲ ಹೀಗೇ ಏನಾದರೂ ಫಂಕ್ಷನ್ ಇತ್ತು ಅಂದರೆ ಫಸ್ಟು ಅಡುಗೆ ಮಾಡಬೇಕಾದ್ರೆ ಒಲೆ ಪೂಜೆ ಮಾಡಿಬಿಟ್ಟೆ ಅಡುಗೆ ಸ್ಟಾರ್ಟ್ ಮಾಡೋದು. ಸೊ ಹಾಗಾಗಿ ಭಟ್ರು 6:30ಗೆ ಬಂದರು. ಬಂದ ತಕ್ಷಣ ಎಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡ್ಕೊಳ್ಳಿ ಅಂತ ಹೇಳಿದರು. ಅಮ್ಮನೇ ಪೂಜೆ ಮಾಡ್ತಿದ್ರು. ಹಾಗೆ ಒಂದು ಕಡೆ ಅವ್ರ ಮೇಕಪ್ ಕೂಡ ಮುಗೀತಿತ್ತು. ಹಾಗೆ ಬೆಳಗ್ಗೆ ತಿಂಡಿ ಕೂಡ ರೆಡಿ ಆಯಿತು. ಬೆಳಗ್ಗೆ ತಿಂಡಿ ಬಂದು ಉಪ್ಪಿಟ್ಟು ಮಾಡಿಸಿದ್ರು. ಆ ಕಡೆ ಎಲ್ಲ ಉಪ್ಪಿಟ್ಟು ಮತ್ತು ಗಿರ್ಮಿಟ್ಟು ಇವನ್ನೇ ಜಾಸ್ತಿ ಮಾಡಿಸೋದು ಟಿಫನ್ ಟೈಮಿಂಗಿಗೆ. ಸೊ ಹಾಗಾಗಿ ಮಾಡಿಸಿದ್ರು. ಬಿಸಿ ಬಿಸಿ ಉಪ್ಪಿಟ್ಟು ಜೊತೆ ಟೀ ಕೂಡ ಇತ್ತು. ಸೊ ನನ್ನ ಮಗನೂ ಅದು ಎಷ್ಟು ಸರಿ ಹಾಕಿಸ್ಕೊಂಡು ಕುಡಿದ್ನೋ ಗೊತ್ತಿಲ್ಲ. ಅಮ್ಮಮ್ಮ ಹಾಕ್ಕೊಡಿ ಅಂತ ಕೇಳ್ತಿದ್ದ. ಸೊ ಹಾಗಾಗಿ ಕುಡ್ದಿದ್ದಾನೆ. ಅದಾದಮೇಲೆ ಸ್ಟೇಜಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿದ್ವಿ. ಅಷ್ಟರಲ್ಲಿ ಫೋಟೋಶೂಟ್ ಮಾಡ್ತೀನಿ ಅಂತ ಹೇಳಿದರು. ಸೊ ಫೋಟೋಶೂಟ್ ಮಾಡ್ತಾಯಿದ್ರು. ಫಂಕ್ಷನ್ನ ಬಂದು ಚೌಟ್ರಿಲಿ ಇಡೋಣ ಅಂತ ಹೇಳಿ 3-4 ಕಡೆ ವಿಚಾರಿಸ್ಕೊಬಂದರು. ಬಟ್ ಎಲ್ಲೂ ಸಿಗಲಿಲ್ಲ. ಎಲ್ಲ ಕೂಡ ಬುಕ್ಕಿಂಗ್ ಆಗಿತ್ತು ಅಂತ ಹೇಳಿ ಹಾಗಾಗಿ ಮನೆ ಹತ್ತಿರ ಮಾಡಿದರು. ಮನೆ ಹತ್ತಿರ ಆದರೂ ಏನು ಸಿಂಪಲ್ ಆಗಿರಲಿಲ್ಲ, ಗ್ರ್ಯಾಂಡಾಗೇ ಇತ್ತು. ಸೊ ಇದು ಅಮ್ಮ ಅವಳಿಗೆ ಸೀರೆ ತೆಕ್ಕೊಡೋಕ್ಕೆ ಅಂತ ನನ್ನ ಕರ್ಕೊಂಡು ಹೋಗಿದ್ರು. ಬಟ್ ಅದು ನನಗೆ ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು ಅಂತ ಹೇಳಿ ನಾನು ತೆಗೆಸ್ಕೊಂಡೆ ಅಮ್ಮನ ಹತ್ರ. ಅದು ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಯಿತು ಅನಿಸುತ್ತೆ. ಬಟ್ ಎಲ್ಲರೂ ಕೇಳ್ತಾ ಇದ್ರು ಚೆನ್ನಾಗಿ ಕಾಣ್ತಿದೆ, ಎಲ್ಲಿ ತೊಗೊಂಡೆ, ಎಷ್ಟು ಅಂತ ಹೇಳಿ. ಸೊ ಹಾಗಾಗಿ ಗೊತ್ತಾಯಿತು ನನಗೂ ಚೆನ್ನಾಗಿ ಕಾಣ್ತಿದೆ ಅಂತ. ಅದು ಬಿಟ್ಟರೆ ನನಗೆ ಎಲ್ಲನೂ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ಯಾಕಂದರೆ ವೀಡಿಯೋ ಮಾಡ್ಕೊಳ್ಳೋಳು ಒಬ್ಬಳೇ ಆದೆ. ಸೊ ಹಾಗಾಗಿ ನನಗೆ ಪೂರ್ತಿ ಎಲ್ಲನೂ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿಲ್ಲ. ನನಗೆ ಎಷ್ಟಾಯಿತು ಅಷ್ಟನ್ನು ಮಾಡಿಕೊಂಡೆ. ಇವ್ರು ಬಂದು ನಮ್ಮ ಅಜ್ಜಿ. ಸೊ ಇವರು ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಿದ್ದಂಗೆ ನನಗೆ ಕಾಲ್ ಮಾಡಿಬಿಟ್ಟು ತುಂಬ ಖುಷಿಪಟ್ಟರು. ಸೊ ಹಾಗೆ ಇವ್ರದ್ದೊಂದು ಸಿಂಪಲ್ಲಾಗಿ ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ. ಇವ್ರದ್ದು ವೀಡಿಯೋ ಆದ ತಕ್ಷಣ ನಾನು ನೆಕ್ಸ್ಟ್ ಹೋಗಿದ್ದು ನನ್ನ ಮಗನ ಹತ್ರ. ಯಾಕೆಂದರೆ ತುಂಬ ಸಪ್ಪು ಕೂತಿದ್ದ. ಯಾಕೆ ಅಂತ ಕೇಳಿದ್ದಕ್ಕೆ ಆಟಾಡೋಕ್ಕೆ ಯಾರೂ ಇಲ್ಲ ಅಂತ ಹೇಳಿ. ಬಟ್ ನಮ್ಮ ಮಾಮನ ಮಗಳು ಬಂದ ತಕ್ಷಣ ಅವಳ ಜೊತೆ ಸುಮ್ಮನೆ ಆಟ ಆಡಿಕೊಂಡು ಇದ್ದ. ಆವಾಗ ಅವನಿಗೆ ಒಟ್ಟಿನಲ್ಲಿ ಯಾರೂ ಇರಬೇಕು ಜೊತೇಲಿ. ಹಾಗಾಗಿ ಲಾಡುನ ಬಂದು ರೆಡಿ ತರಿಸಿದ್ರು. ಹಾಗೆ ಪೂರಿ, ಸಾಗು, ಚಟ್ನಿ ಅದು 1 ಬೈ 1 ಇಡೋಕ್ಕಾಗಲಿಲ್ಲ. ಅದು ಅವ್ರು ಹೇಗಿಟ್ಟಿದ್ರು ಅದೇ ಥರ ನಾನು ಇದು ಮಾಡ್ಕೊಬಿಟ್ಟೆ. ಪೂರಿ, ಸಾಗು, ಚಟ್ನಿ, ಪಾಯಸ, ಗ್ರೇವಿ ಮತ್ತು ಗೀ ರೈಸು ಮತ್ತು ವೈಟ್ ರೈಸು, ಸಾಂಬಾರು ನಾನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಅದ್ರ ಜೊತೆ ಬಜ್ಜಿ ಮಾಡಿಸಿದ್ರು, ಬಿಸಿ ಬಿಸಿ ಬಜ್ಜಿ. ಇವರು ನಮ್ಮ ಮಾಮ, ಇವರು ನಮ್ಮ ಪಪ್ಪ, ಮತ್ತು ಇವರು ನಮ್ಮ ಮಾಮ, ಇವರು ನಮ್ಮ ಮಾಮನ ಮಗ. ಹಾಗೆ ಮಾಮ ಆಲ್ಮೋಸ್ಟ್ 3 ಜನ ಮಾಮರೇ ನಿಂತಿದ್ರು, ನಮ್ಮ ಪಪ್ಪ ಒಂದು ನಿಂತಿದ್ರು. ಯಾಕಂದರೆ ಇಲ್ಲಿ ಬಫೆ ಸಿಸ್ಟಮ್ ಊಟ ಬಡಿಸ್ಬೇಕು, ಟೇಬಲ್ ಸಿಸ್ಟಮ್ ಇರಲಿಲ್ಲ ಹಾಗಾಗಿ. ಹಾಗೆ ಇನ್ನೇನು ಫಂಕ್ಷನ್ ಮುಗೀತು ಅಂತಿದ್ದಂಗೆ ನಮ್ಮಮ್ಮ ಕೂಡ ಫ್ರೀಯಾಗಿ ಕೂತರು. ಅಲ್ಲಿವರೆಗೂ ಬ್ಯುಸಿ ಇದ್ದರು. ಸೊ ಹಾಗಾಗಿ ಅವ್ರದ್ದು ನಾನು ಏನು ವೀಡಿಯೋ ಮಾಡಿಲ್ಲ. ಅಲ್ಲಿ ಫ್ರೀಯಾಗಿ ಕೂತರು ಅಂತ ಹೇಳಿ ಅವ್ರ ಹತ್ರ ಹೋದೆ. ಆವಾಗಲೂ ಮತ್ತು ಅದೇ ಗ್ರೂಪ್ ಜೊತೆ ಒಂದು ವೀಡಿಯೋ ಆಯಿತು. ಎಲ್ಲರೂ ಆಲ್ಮೋಸ್ಟ್ ಮಿಸ್ ಮಾಡ್ದಂಗೆ ಬಂದಿದ್ದರು. ಫಂಕ್ಷನ್ ಕೂಡ ತುಂಬ ಚೆನ್ನಾಗಾಯಿತು. ಎಲ್ಲ ಊಟ ಆಗ್ತಿದ್ದಂಗೆ ಮತ್ತೆ ಫೋಟೋಶೂಟ್ ಸ್ಟಾರ್ಟ್ ಆಯಿತು. ನಾನು, ಪಪ್ಪ, ಅಮ್ಮ 3 ಜನನೂ ಫೋಟೋ ತೆಗೆಸ್ಕೊಂಡ್ವಿ. ಸುಮಾರು ದಿನ ಆಗಿತ್ತು ತೆಗೆಸ್ಕೊಂಡು. ಯಾಕಂದರೆ ಫಂಕ್ಷನ್ಗೆಲ್ಲೂ ಒಟ್ಟಿಗೆ ಹೋಗಿರಲಿಲ್ಲ ಇತ್ತೀಚೆಗೆ. ನಾನು ಅಮ್ಮ ಹೋಗ್ತಿದ್ವಿ, ಇಲ್ಲ ಪಪ್ಪ ಅಮ್ಮ ಇಬ್ಬರು ಹೋಗ್ತಿದ್ರು. ಹಾಗಾಗಿ ಈ ಫಂಕ್ಷನಲ್ಲಿ ಎಲ್ಲರೂ ಇದ್ವಿ ಅಂತ ಹೇಳಿ ತೆಗೆಸ್ಕೊಂಡ್ವಿ. ಹಾಗೆ ನಮ್ಮ ಮಾಮ ಮತ್ತು ಅವ್ರದ್ದು ಗ್ರೂಪ್ ಫೋಟೋ ಆಯಿತು. ಹಾಗೆ ಲಾಸ್ಟಲ್ಲೊಂದು ಫ್ಯಾಮಿಲಿ ಫೋಟೋ ಆಯಿತು. ನಾನು ನನ್ನ ಮಗ ಸಿಂಪಲ್ಲಾಗಿ ಒಂದು ವೀಡಿಯೋ ಮಾಡ್ಕೊಂಡ್ವಿ. ನನ್ನ ಮಗ ತುಂಬ ಮುದ್ದಾಗಿ ಕಾಣಿಸ್ತಿದ್ದಾನೆ. ಅದಾದಮೇಲೆ ನೆಕ್ಸ್ಟ್ ಡೇ ಊರಿಗೆ ಬರಬೇಕಿತ್ತು. ಬಟ್ ಊರಿಗೆ ಕ್ಯಾನ್ಸಲ್ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋದ್ವಿ. ಸ್ವಲ್ಪ ದೇವಸ್ಥಾನ ಹತ್ರ ಹೋಗ್ತಿದ್ದಂಗೆ ಬೇಜಾರಾಯಿತು. ಯಾಕೆ ಅಂತ ಹೇಳಿದರೆ ಜಾತ್ರೆ ಇತ್ತು. ನಾವು ಜಾತ್ರೆಗೆಲ್ಲೂ ಹೋಗೋಕ್ಕಾಗಲಿಲ್ಲ. ಬಟ್ ಎಲ್ಲ ಶಾಪ್ಗಳನ್ನೂ ತೆಗೆದುಬಿಟ್ಟಿದ್ರು ಆವಾಗ. ಹಾಗಾಗಿ ನನ್ನ ಮಗ ಕೂಡ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಏನು ಆಟ ಆಡೋಕ್ಕೇನು ಇರಲಿಲ್ಲ, ತಗೊಳ್ಳೋಕ್ಕೇನು ಇರಲಿಲ್ಲ ಅಂತ ಹೇಳಿ. ಬಟ್ ಏನು ಪ್ರಾಬ್ಲಮ್ ಇಲ್ಲ, ನೆಕ್ಸ್ಟ್ ಇಯರು ಅದೇ ಜಾತ್ರೆ ಬರುತ್ತಲ್ವ, ಹೋಗ್ಬೋದು. ಸೊ ನಾನು ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ, 2 ದೇವಸ್ಥಾನ ಹಿಡಿದ್ರೆ ನಾನು ಒಂದಕ್ಕೆ ಹೋಗಿ. ಯಾಕೆಂದರೆ ಬೆಳಗ್ಗೆ 7:30 ಟ್ರೈನ್ ಕ್ಯಾಚ್ ಮಾಡಬೇಕಿತ್ತು. ಹಾಗಾಗಿ ಪಾಪು ಮತ್ತು ಬೆಳಗ್ಗೆ ಬೇಗ ಎದ್ದೇಳಲ್ಲ ಅಂತ ಹೇಳಿ ಜಾತ್ರೆ ಮುಗ್ದಿತ್ತಲ್ವ. ಸೊ ಹಾಗಾಗಿ ಜನ ಏನು ಜಾಸ್ತಿ ಇರಲಿಲ್ಲ. ದರ್ಶನ ಎಲ್ಲ ಚೆನ್ನಾಗೇ ಆಯಿತು, ಬೇಗನೆ ಆಯಿತು. ಹಾಗಾಗಿ ಬೇಗ ರಿಟರ್ನ್ ಮನೆಗೆ ಹೋದ್ವಿ. ಇದು ನನ್ನ ಒಂದು ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.